ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ. ಒಂದು ಹಸಿಮೆಣ್ಸಿಕಾಯಿ ಹಾಕಿ ಈ ಥರ ಮಾಡಿದ್ದೀನಿ. ಇನ್ನೊಂದು ಮಸಾಲೆ ಅವಲಕ್ಕಿ ಥರ ಈ ಥರ ಮಾಡಿದ್ದೀನಿ. ಈಗ ಕಾಫಿ ಟೀ ಜೊತೆಗೆ ಚೆನ್ನಾಗಿರುತ್ತೆ. ನೋಡ್ಕೊಳ್ಳೋಣ ಬನ್ನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಪೇಪರ್ ಅವಲಕ್ಕಿಯಿಂದ ಒಗ್ಗರಣೆ ಮಾಡ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ, ಟೀ ಕಾಫಿಗೆ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಆ ಥರ ಪೇಪರ್ ಅವಲಕ್ಕಿ ಮಾಡ್ತಾ ಇದ್ದೀನಿ. ಮಾಡೋದು ಯಾವ ಥರ ನೋಡೋಣ ಬನ್ನಿ. ಎಣ್ಣೆ ನೋಡಿ, ಒಂದು 1/4 ಲೀಟ್ರಷ್ಟು ಇದೆ. ಈಗ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಇದು ಸಾಸಿವೆ ಹಾಕ್ಕೊತೀನಿ. ಹಾಕಾದ್ಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ, 1 ಸ್ಪೂನಷ್ಟು. ಹಸಿಮೆಣ್ಸಿಕಾಯಿ ಒಂದು 10-12 ಹಾಕ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನೀವು ಬೇಕಾದ್ರೆ ಎಷ್ಟು ಕಂದ್ರೆ ಅಷ್ಟು ಹಾಕೊಳ್ಳಿ. ನಾನಿಲ್ಲಿ ಅರ್ಧ kg ಅಷ್ಟು ಮಾಡ್ತಾ ಇದ್ದೀನಿ. ಎಷ್ಟು ಜಜ್ಜಿರೋದು ಇದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತು ಕಡಲೆ ಬೀಜನ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಕಡಿಮೆ ಬೇಕಾದ್ರೆ ಕಡಿಮೆ ತಗೋಬೋದು, ಅರ್ಧ kgಗೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಒಂದು ಬಟ್ಲಷ್ಟು ಹಾಕ್ತಾ ಇದ್ದೀನಿ ನೋಡಿ. ಇದು ಕೆಂಪಗಾಗುವಾಗೆ ಹುರ್ಕೊಳ್ಳೋಣ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದು ಸೀದೋಗ್ಬಿಡ್ತದೆ ಅಂತ ಈಗ ಹಾಕಿದ್ದೀನಿ ನೋಡಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಕೆಂಪಗಾಗಲಿ. ಒಂದು ಸ್ಪೂನು ಅಷ್ಟು ಉಪ್ಪು ಹಾಕ್ತಿದ್ದೀನಿ ರುಚಿಗೆ. ನೋಡ್ಕೊಂಡು ಹಾಕೋಣ. ಈಗ ನಾನು 1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದು ಇಡಿಯಷ್ಟು ಹಾಕ್ತಿದ್ದೀನಿ. ಲಾಸ್ಟಲ್ಲಿ ಕಡಲೆ ಹಾಕ್ತಾ ಇದ್ದೀನಿ, ಹುರ್ಗಡ್ಲೆ. ಇದು ಸ್ವಲ್ಪ ಮೆತ್ತಗೆ ಆಗಲಿ ನೋಡಿ. ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ತೀನಿ ಅಷ್ಟೇ. ಸ್ಮೆಲ್ಲಿಗೆ ಚೆನ್ನಾಗಿರ್ತದೆ, ಘಮ ಘಮ ಅಂತ. ನೋಡಿ ಈಗ ಆಗಿದೆ. ಇದು ಇಳಿಸ್ಕೊಂಡು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಚೆನ್ನಾಗಿ ಒಣಗಿಸಿದ್ದೀನಿ. ಇನ್ನು ಸ್ವಲ್ಪ ಒಂದು 2 ನಿಮಿಷ ಬಿಸಿ ಮಾಡ್ಕೊತೀನಿ ಅಷ್ಟೇ. ಹಾಕಿದೆ. ಈಗ ಸ್ವಲ್ಪ ತಿರ್ಸ್ಕೊಂಡು ಬಿಸಿ ಮಾಡ್ತೀನಿ ಅಷ್ಟೇ. ಕಾಫಿಗೆ ಮಕ್ಕಳ ಜೊತೆ ಯಜಮಾನ್ರು ಸಾಯಂಕಾಲ ಬಂದಾಗ, ಮಕ್ಕಳು ಕಾಲೇಜಿಂದ ಕೆಲಸದಿಂದ ಬಂದಾಗ ಕುಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ನೋಡಿ. ಬಂದ ತಕ್ಷಣ ಅವ್ರಿಗೊಂದು ಟೀ ಮಾಡಿ ಕಾಫಿ ಕೊಟ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊಟ್ಬಿಟ್ರೆ ಆರಾಮ ಅನ್ಸ್ಕೊಂಡು ರೆಸ್ಟ್ ಮಾಡ್ತಾರೆ ನೋಡಿ. ಸಕ್ಕರೆ ಪೌಡ್ರ್ ಹಾಕ್ತೀನಿ, ಒಂದು 3 ಸ್ಪೂನ್ ಹಾಕ್ತೀನಿ ನಾನು. ಉಪ್ಪು, ಸ್ವೀಟು ಮತ್ತು ಖಾರ 3 ಸೇರಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನೋಡಿ. ಗರಿ ಆಗಿದೆ ನೋಡಿ. ಸ್ಮೆಲ್ ಗೊತ್ತಾಗಲ್ಲ, ಸ್ಮೆಲ್ಲಲ್ಲ, ಇದು ಗರಿ ಅಂತ ಶಬ್ದ ಬರ್ತಾ ಇದೆ ನೋಡಿ. ಈ ಥರ ಇದಾಗಿದೆ. ಈಗ ಸಾಯಂಕಾಲ ಟೀ ಕಾಫಿ ಜೊತೆಗೆ ಕುಡಿಯೋಣ. ಈಗ ಇನ್ನೊಂದು ಥರನೂ ಮಾಡ್ಬೋದು. ಆಗ ಹಸಿಮೆಣ್ಸಿಕಾಯಿ ಹಾಕಿ ಮಾಡಿದೆ. ಇದು ಮಸಾಲೆ ಪೇಪರ್ ಅವಲಕ್ಕಿ ಮಾಡ್ತಾ ಇದ್ದೀನಿ. ಈಗ ಇದಕ್ಕೂ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಎಣ್ಣೆ ಕಾದಿದೆ. ಸ್ವಲ್ಪ 1 ಸ್ಪೂನಷ್ಟು ಸಾಸಿವೆ ಹಾಕಬೇಕು, 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು, ಕಡಲೆ ಬೀಜ ಹಾಕಬೇಕು. ಕಡಲೆ ಬೀಜ ಹಾಕೋದಿಂದೇನೆ ಬಾದಾಮಿದು ಹಾಕಬೇಕು. ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಇಷ್ಟು ನಿಮ್ಗೆ ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ನನಗಿಷ್ಟು ಬೇಕು, ನಾನು ಇಷ್ಟು ಹಾಕ್ತಾ ಇದ್ದೀನಿ. ಕೊಬ್ಬರಿ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಒಂದು ಇಡಿಯಷ್ಟು ಹಾಕ್ತೀನಿ.
ಇದು ಸಣ್ಣ ಉರಿಲಿ ಹುರ್ಕೋಬೇಕು, ಇಲ್ಲಾಂದರೆ ದೊಡ್ಡ ಉರಿಲಿ ಕೊಟ್ಬಿಟ್ರೆ ಸೀದೋಗ್ಬಿಡ್ತದೆ, ಅದು ಟೇಸ್ಟ್ ಇರಲ್ಲ. ಅದಕ್ಕೆ ನಾನು ಸಿಮ್ಮಲ್ಲೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈಗ ಒಂದು 4 ಕೆಂಪು ಮೆಣಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ಒಂದು ಹಿಡಿಯಷ್ಟು ಗೋಡಂಬಿ ಹಾಕ್ತೀನಿ ನೋಡಿ, ಒಂದು ಹಿಡಿಯಷ್ಟು ಗೋಡಂಬಿ ಹಾಕ್ತೆ. ಖಾರದ ಪುಡಿ ಹಾಕ್ತೀನಿ, ಒಂದು 2-3 ಸ್ಪೂನಷ್ಟು ಹಾಕ್ತೀನಿ ಅಷ್ಟೇ. ಖಾರಕ್ಕೆ ಎಷ್ಟು ಬೇಕಷ್ಟು, ಸ್ವಲ್ಪನೇ ಸಾಕು, 2.5 ಸ್ಪೂನ್ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, 1 ಸ್ಪೂನ್ ಅಷ್ಟು ಹಾಕ್ತೀನಿ ಸಾಕು. ಅರ್ಧ ಕೆಜಿಗೆ 1 ಸ್ಪೂನ್ ಸಾಕು. ನೋಡಿ ಆಯ್ತಾ ಇದೆ. ಈಗ ಎಣ್ಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ. ಈಗ ಒಗ್ಗರಣೆ ಹಾರಾದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಮೆತ್ತಗಾಗ್ಬಿಡ್ತದೆ. ಅದಕ್ಕೆ ಗರಿ ಗರಿ ಇರಲಿ ಅಂತಲೇ ಹಾಕ್ತಾ ಇದ್ದೀನಿ ನೋಡಿ. ಹಾಕೊಂಡಿದ್ದೆ ನೋಡಿ, ಅದು ಮಾಡುವಾಗಲೇ ಬಿಸಿ ಮಾಡ್ಕೊಂಡಿದ್ದೆ. ಇದು ಒಗ್ಗರಣೆ ಆರಿದೆ. ಈಗ ಹಾಕ್ತೀನಿ. ಆರಾದ್ಮೇಲೆ ಸಕ್ಕರೆ ಪೌಡ್ರ್ ಹಾಕ್ಬೇಕು. ಮಸಾಲೆ ಅವಲಕ್ಕಿ ಒಗ್ಗರಣೆ ಮಾಡಿರೋದು ಇದು. ಅದು ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಇದು ಮಸಾಲೆದು ಹಾಕಿದ್ದೀನಿ, ಖಾರದ ಪುಡಿ ಹಾಕಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. 3 ಸ್ಪೂನಷ್ಟು ಸಕ್ಕರೆ ಪೌಡ್ರ್ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಕಲಿಸ್ಕೊಳ್ಳೋಣ.